ನೀವು ಡೆಪ್ಟಿ ಸಿಎಂ ಆಯ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ, ಎರಡರಲ್ಲಿ ಒಂದು ಆಯ್ಕೆ ಮಾಡಬೇಕು. ಡಿಸಿಎಂ ಬೇಕೋ ಜೈಲುವಾಸ ಬೇಕೋ ಅಂತ ಬಿಜೆಪಿ ಆಫರ್. ಪಕ್ಷ ನಿಷ್ಠೆಗಾಗಿ ಜೈಲುವಾಸ ಆಯ್ಕೆ ಮಾಡಿಕೊಂಡಿದ್ದೆ. ಸ್ಫೋಟಕ ರಹಸ್ಯ ಬಿಚ್ಚಿಟ್ಟ ಡಿಕೆಶಿ. ಎಷ್ಟು ದಿನ ನಾವು ರಾಜಕಾರಣ ಮಾಡಕ್ಕಾಗ್ತದೆ? 8 ವರ್ಷ ಮಾಡಬಹುದಷ್ಟೇ. ಅವತ್ತು ಪಕ್ಷಕ್ಕಾಗಿ ಎಚ್ಡಿಕೆ ಜೊತೆ ಕೈ ಜೋಡಿಸಿದ್ದೆ. ರಾಜಕೀಯದಲ್ಲಿ ಯಾವುದೂ ನಿಂತ ನೀರಲ್ಲ. ಮುಂದಿನ 8-10 ವರ್ಷ ಮಾತ್ರ ನನ್ನ ರಾಜಕಾರಣ ಎಂದ ಡಿಕೆ. ಆರ್ಎಸ್ಎಸ್ಗೆ ಅಂಕುಶ ಹಾಕುತ್ತಾ ರಾಜ್ಯ ಸರ್ಕಾರ. ಇವತ್ತಿನ ಸಂಪುಟ ಸಭೆಯತ್ತ ಚಿತ್ತ. ಪ್ರಿಯಾಂಕ್ ಖರ್ಗೆ ಬೆಂಬಲಕ್ಕೆ ನಿಂತ ಸಿಎಂ ಮತ್ತು ಸಚಿವರು. ಹೆದರಿಕೆ ಇದ್ರೆ ಎನ್ಐಎಗೆ ಪತ್ರ ಬರೆಯಲಿ. ಪ್ರಿಯಾಂಕ್ ಖರ್ಗೆಗೆ ವಿ ಸೋಮಣ್ಣ ಪಂಚ್. ಸ್ಟಂಟ್ ಗಿಮಿಕ್ ಅಂತ ವಿಜೇಂದ್ರ ಛಲವಾದಿ ಲೇವಡಿ. ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ. ಗುಂಡಿ ಬಗ್ಗೆ ಮಜುಮ್ದಾರ್ ಟೀಕೆಗೆ ಡಿಕೆಶಿ ತಿರುಗೇಟು. ಆಂಧ್ರ ಉದಾಹರಣೆ ಕೊಟ್ಟು ಸರ್ಕಾರಕ್ಕೆ ತಿವಿದ ಮೋಹನ್ ದಾಸ್. ಲಾಲ್ಬಾಗ್ನಲ್ಲಿ ಸುರಂಗಕ್ಕೆ ವಿರೋಧ. ಕೇಂದ್ರ ಗಣಿ ಸಚಿವ ಕಿಶನ್ ರೆಡ್ಡಿಗೆ ತೇಜಸ್ವಿ ಸೂರ್ಯ ಪತ್ರ. ಪರಿಣಾಮದ ಮೌಲ್ಯಮಾಪನಕ್ಕೆ ಮನವಿ. ಡಾಕ್ಟರ್ನಿಂದಲೇ ವೈದ್ಯ ಪತ್ನಿ ಕೊಲೆ ಪ್ರಕರಣ. ಪ್ರೇಯಸಿಗೋಸ್ಕರ ಕೊಲೆ ಮಾಡಿದ್ನ ಪತಿ ಮಹೇಂದ್ರ. ಕೃತಿಕಾ ಸಹೋದರಿಯಿಂದ ಗಂಭೀರ ಆರೋಪ. ಸರ್ಕಾರಿ ನೌಕರರಿಗೆ ಎಂಎಸ್ಐಎಲ್ ಸೂಪರ್ ಮಾರ್ಕೆಟ್, ಪೊಲೀಸ್ ಕ್ಯಾಂಟೀನ್ ಮಾದರಿ ಸ್ಥಾಪನೆಗೆ ಪ್ಲಾನ್. ಬೆಂಗಳೂರಿನಲ್ಲಿ 4-5 ಮಳಿಗೆ ತೆರೆಯಲು ಚಿಂತನೆ. ಭಾರತ ರಷ್ಯಾದಿಂದ ತೈಲ ಖರೀದಿಸಲ್ಲ ಅಂತ ಹೇಳಿದೆ ಮೋದಿ. ಈ ಬಗ್ಗೆ ನನಗೆ ಭರವಸೆ ನೀಡಿದ್ದಾರೆ ಎಂದ ಟ್ರಂಪ್. ಚೀನಾ ಕೂಡ ಇದನ್ನೇ ಅನುಸರಿಸಲಿ ಅಂತ ಹೇಳಿಕೆ. ಆಸ್ಟ್ರೇಲಿಯಾಕ್ಕೆ ಪ್ರಯಾಣ ಬೆಳೆಸಿದ ಭಾರತ ತಂಡ. ಭಾನುವಾರದಿಂದ 3 ಪಂದ್ಯಗಳ ಸರಣಿ. ಕ್ಯಾಪ್ಟನ್ ಗಿಲ್ಗೆ ಶುಭ ಕೋರಿದ ರೋಹಿತ್ ಕೊಹ್ಲಿ.